ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡಿದ್ರೆ ಲೆಜೆಂಡ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಜಾಬ್ ಅಪ್ಡೇಟ್ಗೆ ಸ್ವಾಗತ. ಹೊಸದಾಗಿ ರೈಲ್ವೆ ನೇಮಕಾತಿ ಕೂಡ ಬಂದಿದ್ದಾರೆ. ರೈಲ್ವೆಯಲ್ಲಿ ಬರೋಬ್ಬರಿ 1700ಕ್ಕೂ ಹೆಚ್ಚು ಅಧಿಕ ಹುದ್ದೆಗಳಿಗೆ ನೇಮಕಾತಿಗೆ ಆಹ್ವಾನ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು. ಇದು ಬಂದ್ಬಿಟ್ಟು ITI, ಯಾರೆಲ್ಲ ITI ಮಾಡಿದ್ದಾರೆ ಅವರು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ರೈಲ್ವೆ ಇಲಾಖೆಯಿಂದ 1763 ಅಪ್ರೆಂಟಿಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಕೂಡ ಮಾಡಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಇದೇ ಸೆಪ್ಟೆಂಬರ್ 18ರಿಂದ ನಿಮಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಕೊನೆಯ ದಿನಾಂಕ ಅಕ್ಟೋಬರ್ 17 ಆಗಿರುತ್ತೆ. ಅಕ್ಟೋಬರ್ 17ರ ಒಳಗೆ ನೀವು ಇದಕ್ಕೆ ಅರ್ಜಿ ಕೂಡ ಹಾಕಬೇಕಾಗುತ್ತೆ. www.rrcpryj.org ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ, ಹೋಗಿ ನೋಡಿ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ವಯೋಮಿತಿ ನೋಡೋದಾದ್ರೆ 15ರಿಂದ 24 ವರ್ಷ ಆಗಿರುತ್ತೆ. 15 ವರ್ಷದಿಂದ 24 ವರ್ಷದ ಒಳಗಿರೋರು ನೀವು ಸಲ್ಲಿಸಬೇಕಾಗುತ್ತೆ. ನೀವೇನಾದ್ರೂ ರೈಲ್ವೆ ಇಲಾಖೆಗೆ ಹೋಗ್ಬೇಕು ಅಂದ್ರೆ ಇದು ಒಂದು ಒಳ್ಳೆ ಉತ್ತಮ ಅವಕಾಶ ಆಗಿರುತ್ತೆ. ಅಪ್ರೆಂಟಿಸ್ ಹುದ್ದೆಗಳನ್ನು ಕರೆದಿದ್ದಾರೆ. ಸೆಪ್ಟೆಂಬರ್ 18ರಿಂದ ಅಧಿಕೃತ ಆದೇಶ ಕೂಡ ಆಗಿದೆ. ಅಕ್ಟೋಬರ್ 17 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ಕೂಡ ಸಲ್ಲಿಸಬಹುದು. ಸಾಕಷ್ಟು ಹುದ್ದೆಗಳಿದಾವೆ. ಅರ್ಹತೆ ನೋಡಿದ್ರೆ, ಎಲಿಜಿಬಿಲಿಟಿ ನೋಡಿದ್ರೆ ಕನಿಷ್ಠ ನೀವು 50%, ಕನಿಷ್ಠ 50% ಅಂಕಗಳನ್ನ ಪಡ್ಕೋಬೇಕಾಗಿರುತ್ತೆ. 10th ನೀವು ಪಾಸ್ ಆಗಿರಬೇಕಾಗುತ್ತೆ. ನೀವು ITI ಎಜುಕೇಶನ್ ಆಗಿದ್ರೆ ನಿಮ್ಮ ಶೈಕ್ಷಣಿಕ ಆಧಾರದ ಮೇಲೆ ನಿಮ್ಗೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳನ್ನ ಕೊಡ್ತಾ ಇದ್ದಾರೆ. ವಯಸ್ಸಿನ ಮಿತಿ 15ರಿಂದ 24 ವರ್ಷ ಕೂಡ ಇದೆ. ಎಲ್ಲ ವರ್ಗದವರಿಗೆ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂದ್ರೆ, ನೀವು ಮೊದಲು ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಲಿಂಕ್ ನ ಕ್ಲಿಕ್ ಮಾಡಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ನಿಮ್ಮ ತಂದೆ ತಾಯಿ ಹೆಸರು, ಆಧಾರ್ ಸಂಖ್ಯೆ, ನಿಮ್ಮ ಇಮೇಲ್ ಐಡಿ ಮುಖಾಂತರ ಲಾಗಿನ್ ಆಗಿ ನಂತರ ಎಲ್ಲಾ ಮಾಹಿತಿಗಳನ್ನ ಫಿಲ್ಅಪ್ ಮಾಡಿ ನಿಮ್ಮ ಫೋಟೋ, ನಿಮ್ಮ ಸಹಿ ಸಹಿತ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂತಿಮದಲ್ಲಿ ನೀವು ಪ್ರಿಂಟ್ ಔಟ್ ತೆಗೆದುಕೊಳ್ಳಬೇಕಾಗುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಕೂಡ ಇದೆ. ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಲ್ಲಿ ನೀವು ನೋಡ್ಕೊಂಡು ಯಾರೆಲ್ಲ ITI ಮಾಡಿದ್ದಾರೆ, ಮೇನ್ ಥಿಂಗ್ ITI ವಿದ್ಯಾರ್ಥಿಗಳು ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಹಾಕ್ಬೋದು. ಅರ್ಜಿ ಕೂಡ ಆಹ್ವಾನ ಮಾಡಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಹಾಕಬಹುದಾಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.